ಆತ್ಮೀಯ ದೇವಜನರೇ, ನಸರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಈ ಉದಯ ಕಾಲದ ಶುಭಾಭಿವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀನಿ? ನಾನು ನಂಬುತ್ತೇನೆ ನೀವೆಲ್ಲರೂ ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ. ಪ್ರಾರ್ಥಿಸಿದಿರಾ? ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀರಾ? ಕುಟುಂಬ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ? ಒಂದು ವೇಳೆ ಈ ಕಾರ್ಯಗಳು ಮಾಡ್ತಾ ಇಲ್ಲದೇ ಇರುವುದಾದರೆ ದೇವರ ಸನ್ನಿಧಾನದಲ್ಲಿ ಇವತ್ತಿನಿಂದ ಅದನ್ನು ಪ್ರಾರಂಭಿಸಿರಿ. ಮಾಡುತ್ತಿರುವಂಥ ನೀವೆಲ್ಲರೂ ಸಹ ಹೆಚ್ಚೆಚ್ಚು ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಧ್ಯಾನ ಮತ್ತು ಹೆಚ್ಚು ದೇವರೊಟ್ಟಿಗೆ ಬದುಕುವುದಕ್ಕೆ ಬೇಕಾದಂಥ ಸಮಯವನ್ನು ನಿಗದಿ ಮಾಡಿಕೊಂಡು ಆತನೊಟ್ಟಿಗೆ ನಿಮ್ಮ ದಿನವನ್ನು ಪ್ರಾರಂಭ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಜನರೇ, ಏಪ್ರಿಲ್ 14ನೇ ತಾರೀಕು ಸೋಮವಾರ ಬೆಳಗ್ಗೆ 9 ಗಂಟೆಯಿಂದ ನಡೆಯುವಂಥ ಮಹಿಮೆಯಾದಂಥ ಯೂತ್ ಕಾನ್ಫರೆನ್ಸ್ಗಾಗಿ ಮತ್ತು ಯವನಸ್ಥರ ಕೂಡಿಕೆಗಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನೀನು ಎಲ್ಲೇ ಇರ್ಬೋದು, ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಲು, ಕರ್ತನಿಗಾಗಿ ಸಮರ್ಪಣೆಯ ಜೀವಿತವನ್ನು ನಡೆಸಲು, ಪ್ರತ್ಯೇಕವಾಗಿ ದೇವರ ಬಲವುಳ್ಳ ಆ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಯವನಸ್ಥ ದೇವ ಮಕ್ಕಳೇ ಸಿದ್ಧರಾಗಲಿ. ಪ್ರೀತಿಯುಳ್ಳ ತಂದೆ ತಾಯಿಗಳೇ, ಒಂದು ವೇಳೆ ನಿಮ್ಮ ಮಕ್ಕಳು ಯವನ ಕಾಲದಲ್ಲಿ ಇರುವುದಾದರೆ ಅಂತಹ ಮಕ್ಕಳನ್ನು ನೀವು ಸದಾ ಕರ್ಕೊಂಡು ಈ ವಿಶೇಷವಾದ ಯವನಸ್ಥರ ಕೂಡಿಕೆಗೆ ಬಂದು ಪಾಲ್ಗೊಳ್ಳ್ರಿ. ಖಂಡಿತವಾಗಿ ನಾವು ನಂಬುತ್ತೇವೆ, ಯೇಸುವಿನ ನಾಮದಲ್ಲಿ ನಿಮ್ಮ ಮಕ್ಕಳು ದೇವರ ಕೈನಲ್ಲಿ ಒಂದು ಆಯುಧಗಳಾಗಿ, ದೇವರ ಕೈನಲ್ಲಿ ಬತ್ತಳಿಕೆಗಳಾಗಿ ಉಪಯೋಗವಾಗುವಂಥ ಒಂದು ಸುಸಂದರ್ಭ ಏಪ್ರಿಲ್ 14ನೇ ತಾರೀಕು. ಇದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಸ್ನೇಹಿತರಿಗೆ ತಿಳಿಸಿರಿ. ಈಗಾಗಲೇ ಈ ಕೂಟದ ವಿಷಯದಲ್ಲಿ ದೇವಾದಿ ದೇವನು ತನ್ನ ಪರಲೋಕದ ಮಹಿಮೆಯ ಬಾಗಿಲನ್ನು ತೆರೆದಿರುವುದಕ್ಕಾಗಿ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ದೇವಜನರೇ, ಇವತ್ತು ಸಂಜೆ ಸರಿಯಾಗಿ 9 ಗಂಟೆಯಿಂದ ನಡೆಯುವಂಥ ಕುಟುಂಬ ಪ್ರಾರ್ಥನೆಗಾಗಿ ದೇವರಿಗೆ ಸ್ತೋತ್ರ. ಪ್ರತ್ಯೇಕವಾಗಿ ಝೂಮ್ ಐಡಿಯನ್ನು ನಾವು ನಮ್ಮ ಸ್ಟೇಟಸಲ್ಲಿ, ನಮ್ಮ ಗ್ರೂಪ್ಗಳಲ್ಲಿ ಮತ್ತು ಪ್ರತ್ಯೇಕವಾಗಿ ಸರಿಸುಮಾರು 100 ಗ್ರೂಪ್ಗಳಲ್ಲಿ ಈ ಐಡಿಯನ್ನು ನಾವು ಶೇರ್ ಮಾಡ್ತಾ ಇದ್ದೇವೆ. ಒಂದು ವೇಳೆ ಇದುವರೆಗೆ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗವಹಿಸದೇ ಇರುವುದಾದರೆ ನಿಮಗೆ ನಾವು ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಪ್ರತಿ ಮಂಗಳವಾರ, ಶುಕ್ರವಾರ ರಾತ್ರಿ 9 ಗಂಟೆಯಿಂದ ನಡೆಯುವಂಥ ಈ ಕುಟುಂಬ ಪ್ರಾರ್ಥನೆಯಲ್ಲಿ ನೀವು ಮನೆಯಲ್ಲಿ ಇದ್ದು ನಮ್ಮೊಟ್ಟಿಗೆ ಆರಾಧಿಸಿ ದೇವರ ವಾಕ್ಯವನ್ನು ಕೇಳುವುದರ ಮೂಲಕವಾಗಿ ನೀವು ಎಲ್ಲೇ ಇದ್ದರೂ ಸಹ ನಿಮಗಾಗಿ ನಾವು ಈ ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಅನೇಕ ಅದ್ಭುತಗಳನ್ನು, ಅತಿಶಯಗಳನ್ನು ದೇವರು ಈ ಕುಟುಂಬ ಪ್ರಾರ್ಥನೆಯಲ್ಲಿ ನಡೆಸ್ತಿರುವುದಕ್ಕಾಗಿ ದೇವರಿಗೆ ವಂದನೆ. ಆ ಅದ್ಭುತ ಆಶೀರ್ವಾದ ನಿಮಗೂ ಬೇಕಾ? ಹಾಗಾದರೆ ಈ ರಾತ್ರಿಯಲ್ಲಿ ನಡೆಯುವಂಥ ಈ ಝೂಮ್ ಕುಟುಂಬ ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸಿರಿ. ನಿಮ್ಮ ಸ್ನೇಹಿತರಿಗೂ ಸದಾ ತಿಳಿಸಿರಿ. ಕುಟುಂಬವಾಗಿ ನಿಮ್ಮ ಮನೆಯಲ್ಲಿ ಕೂತ್ಕೊಳ್ಳ್ರಿ. ಈ ಮೇಲ್ ಕಾಣಿಸಿದಂಥ ಐಡಿಗೆ ನೀವು ಲಾಗಿನ್ ಹಾಕಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಜನರೇ, ಇವತ್ತು ದೇವರು ಒಂದು ದಿವ್ಯವಾದಂಥ ಸಂದೇಶವನ್ನು ತನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಪ್ರಕಟಿಸುತ್ತಿರುವಂಥ ಈ ವೇಳೆಯಲ್ಲಿ ಶ್ರದ್ಧಾಭಕ್ತಿಯಿಂದ ನಾವೆಲ್ಲರೂ ಸದಾ ದೇವರ ಈ ಸಂದೇಶವನ್ನು ನಾವು ಆಲಿಸುವಂಥವರಾಗೋಣ. ಸಂದೇಶದ ಸಾರಾಂಶ ಇದಾಗಿರುವಂಥದ್ದಾಗಿದೆ. ಈ ಲೋಕದ ತಂದೆ ನಮಗೆ ಕೊಡುವುದಕ್ಕಿಂತಲೂ ಪರಲೋಕದ ತಂದೆ ಉನ್ನತವಾದದ್ದನ್ನೇ ಕೊಡುವಂಥವನಾಗಿದ್ದಾನೆ. ಆಮೇನ್. ಇನ್ನೊಂದು ಸಾರಿ ಕೇಳ್ರಿ. ಈ ಲೋಕದ ತಂದೆ ನಮಗೆ ಕೊಡುವುದಕ್ಕಿಂತಲೂ ಪರಲೋಕದ ತಂದೆ ನಮಗೆ ಉನ್ನತವಾದದ್ದನ್ನೇ ಕೊಡುವಂಥವನಾಗಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಯೋಸೇಫನನ್ನು ಯಾಕೋಬನು ತುಂಬ ಪ್ರೀತಿಸ್ತಾ ಇದ್ದಾನೆ. ಆತನಿಗೆ 12 ಜನ ಮಕ್ಕಳಿರುವುದಾದರೂ ಆ 12 ಜನ ಮಕ್ಕಳಿಗಿಂತಲೂ ಸಹ ಯೋಸೇಫನ ಮೇಲೆ ಬಹಳ ಉನ್ನತವಾದಂಥ ಪ್ರೀತಿ ಮಾಡ್ತಾ ಇದ್ದಂಥ ಯಾಕೋಬನು ಯಾರಿಗೂ ಕೊಡದೇ ಇರುವಂಥ ಒಂದು ನಿಲುವಂಗಿಯನ್ನು ಯೋಸೇಫನಿಗೆ ಆತನು ಕೊಡ್ತಾನೆ. ಆ ಕಾಲದಲ್ಲಿ ನಿಲುವಂಗಿಯನ್ನು ಯಾರಿಗೆ ಕೊಡ್ತಾ ಇದ್ರು ಅಂದರೆ, ಅಧಿಕಾರಕ್ಕೆ ಒಂದು ಗುರುತಾಗಿ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುವಂಥ ವ್ಯಕ್ತಿಗಳಿಗೆ ಆ ವಿಶೇಷವಾದಂಥ ಅಧಿಕಾರಕ್ಕೆ ಗುರುತಾಗಿ ನಿಲುವಂಗಿಯನ್ನು ಕೊಡ್ತಾ ಇದ್ರು. ಆ ನಿಲುವಂಗಿಯನ್ನು ತೊಟ್ಟುಕೊಂಡ ನಂತರ ಅವರ ಹಿರಿಯ ಅಣ್ಣ ತಮ್ಮಂದರು ಎಲ್ಲರೂ ಸಹ ಯೋಸೇಫನ ಸಂಗಡ ವ್ಯಾಚ್ಯವಾಡಿ ಆತನನ್ನು ಹಿಂಸಿಸಿ
ಆ ನಿಲುವಂಗಿಯನ್ನು ಹರಿದು ಆ ನಿಲುವಂಗಿಯ ಮೇಲೆ ಕುರಿಮರಿ ರಕ್ತವನ್ನು ಪ್ರೋಕ್ಷಿಸಿ ತನ್ನ ತಂದೆ ಬಳಿಗೆ ಕೊಡ್ತಾರೆ. ಅದಾದ ನಂತರ ನಡೆದಂಥ ಘಟನೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆದರೆ ಯೋಸೇಫನು ಒಂದು ಅನ್ಯ ದೇಶಕ್ಕೆ ಮಾರಲ್ಪಡ್ತಾನೆ. ಲೋಕದ ತಂದೆ ತನ್ನನ್ನು ಪ್ರೀತಿಸಿ ಅಧಿಕಾರದ ಗುರುತಾಗಿರುವಂಥ ನಿಲುವಂಗಿಯನ್ನು ಕೊಟ್ಟನು. ಆದರೆ ಪರಲೋಕದ ತಂದೆ ಯೋಸೇಫನ ಜೀವಿತದಲ್ಲಿ ನಡೆಸಿದಂಥ ಮಹತ್ತರವಾದಂಥ ಘಟನೆಯನ್ನು ಗಮನಿಸುವಂಥ ವೇಳೆಯಲ್ಲಿ ಲೋಕದ ತಂದೆಗಿಂತಲೂ ದೇವರನ್ನು, ಅಂದರೆ ಪರಲೋಕದ ತಂದೆಯನ್ನು ಹೆಚ್ಚಾಗಿ ಪ್ರೀತಿಸಿ ಪರಿಶುದ್ಧತೆಯ ಜೀವಿತವನ್ನು ನಡೆಸಿ, ಅಪ್ಪ ನೀನೇ ನನಗೆ ಬೇಕು ಎಂಬುದಾಗಿ ಆ ತಂದೆಯನ್ನು ಆತುಕೊಂಡು ನಡೆದದಕ್ಕೋಸ್ಕರವಾಗಿ ಅವರ ಲೋಕದ ತಂದೆ ಕುಟುಂಬ ವ್ಯವಸ್ಥೆ ಅಧಿಕಾರವನ್ನು ಕೊಟ್ಟನು. ಆದರೆ ಪರಲೋಕದ ತಂದೆ ಆ ಮಗನಿಗೆ ಐಗುಪ್ತ ದೇಶದ ಪರಿಪೂರ್ಣವಾದ ಆ ರಾಜ್ಯ ಅಧಿಕಾರವನ್ನು ಕೊಡುವುದರ ಮೂಲಕವಾಗಿ ಆ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಿದನು. ಯೋಸೇಫನ ಅಂದ್ಕೊಂಡಿರ್ಬೋದು, ಅಯ್ಯೋ ನನ್ನ ತಂದೆ ಬರೀ ಅಂಗಿಯನ್ನು ಕೊಟ್ಟರೆ ನನ್ನ ಸೃಷ್ಟಿಕರ್ತನಾಗಿರುವ ನನ್ನ ತಂದೆ ಪರಲೋಕದ ಆ ಸಾಮ್ರಾಜ್ಯವನ್ನೇ ಪರಲೋಕದಿಂದ ತನ್ನ ಕೃಪೆಯ ಬಾಗಿಲನ್ನು ತೆರೆದು ಒಂದು ಅನ್ಯ ದೇಶಕ್ಕೆ ನಾನು ರಾಜನಾಗುವಂತೆ, ಮಂತ್ರಿ ಆಗುವಂತೆ ನನಗೆ ಮಾಡಿದನು ಎಂಬುದಾಗಿ ಎಷ್ಟು ಕೊಳ್ಳಾಟ ಮಾಡಿರ್ಬೋದು. ಹೌದು ಪ್ರೀತಿಯುಳ್ಳ ದೇವಜನರೇ, ಲೋಕದ ತಂದೆ ತಾಯಿಗಳು ಯಾವಾಗಲೂ ಸದಾ ತಮ್ಮ ಮಕ್ಕಳಿಗೆ ಏನಾದರೂ ಕೊಡಬೇಕೆಂಬುದಾಗಿ ಇಷ್ಟಪಡ್ತಾರೆ. ಕೆಲವೊಂದು ಸಾರಿ ಆಸ್ತಿ ಕೂಡಿಡ್ತಾರೆ, ಕೆಲವೊಂದು ಸಾರಿ ವಿದ್ಯಾಭ್ಯಾಸ ಕೊಡ್ತಾರೆ, ಕೆಲವೊಂದು ಸಾರಿ ತಮ್ಮ ಮಕ್ಕಳು ಚೆನ್ನಾಗಿರಬೇಕೆಂಬುದಾಗಿ ತಮ್ಮ ಬೆವರನ್ನೇ ರಕ್ತವನ್ನಾಗಿ ಸುರಿಸಿ ದುಡಿದು ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಮಕ್ಕಳು ಸದಾ ಅಂದುಕೊಂಡಿರ್ತಾರೆ, ಚೆನ್ನಾಗಿ ತಂದೆ ತಾಯಿಗಳು ಐಶ್ವರ್ಯವಂತರಾಗಿರುವುದಾದರೆ ನನ್ನ ತಂದೆ ಅದನ್ನು ಮಾಡಿದನು ಇದನ್ನು ಮಾಡಿದನು ಎಂಬುದಾಗಿ ಸಾಕ್ಷಿ ಕೊಡ್ತಾರೆ. ಕೆಲವೊಂದು ಸಮಯದಲ್ಲಿ ತಂದೆ ತಾಯಂದಿರು ಬಡವರಾಗಿರುವುದಾದರೆ, ಅಯ್ಯೋ ನನ್ನ ತಂದೆ ತಾಯಂದಿರು ಐಶ್ವರ್ಯವಂತರಾಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಎಂಬುದಾಗಿ ಹೇಳಿ ಆಸೆ ಪಡುವಂಥ ವ್ಯಕ್ತಿಗಳಿರ್ತಾರೆ. ಆದರೆ ಕೆಲವೊಂದು ಸಮಯದಲ್ಲಿ ಐಶ್ವರ್ಯವಂತರಾಗಿರುವಂಥ ತಂದೆ ತಮ್ಮ ಮಕ್ಕಳನ್ನು ಪ್ರೀತಿಸುವಂಥ ಪರಿಯನ್ನು ಗಮನಿಸುವಾಗ ನಮಗೆ ಆಶ್ಚರ್ಯವಾಗ್ತದೆ. ಸತ್ವೇದದಲ್ಲಿ ಆ ಗರ್ಭ ಶ್ರೀಮಂತನಾಗಿರುವಂಥ ಅಬ್ರಾಹಮನನ್ನು ಕುರಿತು ಬೈಬಲ್ ಹೇಳ್ತದೆ, ತನ್ನ ಮಗನಾಗಿರುವಂಥ ಇಸ್ಮೇಲನಿಗೆ ಆತನು ಕೇವಲ 3-4 ದಿನಗಳ ಕಾಲ ಉಪಯೋಗವಾಗುವಷ್ಟು ಬರೀ ತಿತ್ತಿಯಲ್ಲಿ ನೀರನ್ನು ಕೊಟ್ಟನಂತೆ. ಅಷ್ಟು ಆ ಗರ್ಭ ಶ್ರೀಮಂತನು. ತನ್ನ ಸ್ವಂತ ಮಗನೇ, ಬೇರೆಯವರ ಮಗನಲ್ಲ. ಇಷ್ಟು ಆಸ್ತಿ ಇದ್ದರೂ ಸಹ ತನ್ನ ಮಗನಿಗೆ ಕಿಂಚತ್ತೂ ಸದಾ ತನ್ನ ಆಸ್ತಿಯಲ್ಲಿ ಪಾಲು ಕೊಡದೆ, ಹಣವನ್ನು ಕೊಡದೆ, ಅಥವಾ ಪ್ರಯಾಣಕ್ಕೆ ಬೇಕಾದ ಅಗತ್ಯತೆಗಳನ್ನು ಸದಾ ಸಂಧಿಸದೆ ಬರೀ ತಿತ್ತಿಯಲ್ಲಿ ಒಂದು 2-3 ದಿನ ಕುಡಿದನೋ ಏನೋ ಗೊತ್ತಿಲ್ಲ, ಅಲ್ಲಿಗೆ ನೀರು ಖಾಲಿ ಆಯಿತು, ಅಷ್ಟೇ ಕೊಟ್ಟನಂತೆ. ಆದರೆ ಆ ಮಗು ಕಣ್ಣೀರನ್ನು ನೋಡಿದಂಥ ಆ ಸೃಷ್ಟಿಕರ್ತನಾಗಿರುವಂಥ ದೇವರು ತನ್ನ ಕೈನಲ್ಲಿ ಇಸ್ಮಾಯಿಲನನ್ನು ಸೃಷ್ಟಿ ಮಾಡಿದಂಥ ಮಹಾದೇವಾದಿ ದೇವನು ಆ ಮಗುವಿನ ಕೂಗನ್ನು ಕೇಳಿ ಆ ಪರಲೋಕದ ತಂದೆ ಪಕ್ಕದಲ್ಲಿಯೇ ಜೀವವುಳ್ಳಂಥ ಬುಗ್ಗಿಯನ್ನು ಉತ್ಪತ್ತಿ ಮಾಡಿ ಆ ಬುಗ್ಗಿಯಲ್ಲಿ ಅವನ ದಾಹವನ್ನು ನೀಗಿಸೋದು ಮಾತ್ರವಲ್ಲ, ಅವರ ತಂದೆ 3-4 ದಿನಗಳ ಆಗುವಷ್ಟು ನೀರನ್ನು ಕೊಟ್ಟನು. ಆದರೆ ಇವತ್ತೂ ಸದಾ ಇರಾಕ್ ಎನ್ನುವಂಥ ಮೆಕ್ಕಾ ಎನ್ನುವಂಥ ಆ ಪರಿಶುದ್ಧವಾದಂಥ ಆ ಸ್ಥಳದಲ್ಲಿ, ಶೂರ್ ಅರಣ್ಯದಲ್ಲಿ ಇವತ್ತು ಆ ಜೀವಜಲ ಉಕ್ಕಿ ಹರಿತಾ ಇದೆ. 4 ದಿನಗಳಿಗೆ ಆಗುವಷ್ಟು ನೀರನ್ನು ಈ ಲೋಕದ ತಂದೆ ಕೊಟ್ಟನು. ಆದರೆ 4,000 ವರ್ಷಗಳು ಕಳೆದು ಹೋಯಿತು. ಇವತ್ತಿನ ತನಕ ಆ ಬುಗ್ಗೆ ಹರಿತಾನೆ ಇದೆ. ಅಷ್ಟು ಮಾತ್ರವಲ್ಲ, ಅವರ ತಂದೆ ಬರಿಗೈನಲ್ಲಿ ಕಳಿಸಿದನು ಆತ್ಮೀಯ ದೇವಜನರೇ. ಆದರೆ ಇಸ್ಮಾಯಿಲನಿಗೆ ಸೃಷ್ಟಿ ಮಾಡಿದಂಥ ಪರಲೋಕದ ತಂದೆ ಇದೆಯಲ್ಲ, ಆ ಪರಲೋಕದ ತಂದೆ ಇದ್ದಾನಲ್ಲ, ಆ ತಂದೆ ದೇವಕ್ಕೆ ಸ್ತೋತ್ರವಾಗಲಿ, ಅನೇಕ ಕುಲಗಳಿಗೆ ಆತನನ್ನು ತಂದೆಯಾಗುವಂತೆ ಮಾಡಿ ಆಶೀರ್ವಾದ ಮಾಡಿದ. ಹೌದು, ದೇವಕ್ಕೆ ಸ್ತೋತ್ರವಾಗಲಿ. ತಂದೆ ತಾಯಿಯನ್ನೇ ಕಳೆದುಕೊಂಡಂಥ ಎಸ್ತರಳ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಚಿಕ್ಕಪ್ಪ ಇನ್ನೇನು ಆ ಮಗಳನ್ನು ಸಾಕ್ತಾನೆ. ಆದರೆ ಆ ಚಿಕ್ಕಪ್ಪನಲ್ಲಿರುವಂಥ ಭಕ್ತಿ ಇದೆಯಲ್ಲ, ಭಾಳ ಉನ್ನತವಾದಂಥ ಭಕ್ತಿ. ಸೆಕ್ಯೂರಿಟಿ ಕೆಲಸ ಮಾಡುವಂಥ ಒಂದು ಕೆಲಸದಲ್ಲಿ ಇರುವಂಥ ಮುರ್ದೆಕಾಯಿ
ಶೋಷನ್ ಕೋಟೆಯ ಆ ವಾಚ್ಮ್ಯಾನ್ ಆಗಿ ಕೆಲಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಸಹ ದೇವರಿಗೆ ಹೇಗೆ ನಡೆದುಕೊಳ್ಳಬೇಕು, ದೇವರಿಗೆ ಸಲ್ಲಬೇಕಾದ ಗೌರವವನ್ನು ಮಾನವರಿಗೆ ಕೊಡಬಾರದು ಎಂಬುದಾಗಿ ನಿರ್ಣಯ ಮಾಡಿ ಆ ಅನಾಥ ಮಗುವಾಗಿರುವಂಥ ಎಸ್ರಳನ್ನು ಅದೇ ರೀತಿ ಭಕ್ತಿನಲ್ಲಿ ಆತನು ಬೆಳೆಸಿದ್ದಾನೆ. ಏನಾಗುತ್ತದೆ ಗೊತ್ತಾ? ದೇವರಿಗೆ ಸ್ತೋತ್ರವಾಗಲಿ. ತಂದೆ ತಾಯಿ ಇಲ್ಲದಂಥ ಆ ಅನಾಥ ಮಗಳಾಗಿರುವಂಥ ಎಸ್ರಳನ್ನು ಹಿಂದೂಸ್ತಾನ್ ಮೊದಲುಗೊಂಡು 127 ಸಂಸ್ಥಾನಗಳಿಗೆ ರಾಣಿಯನ್ನಾಗಿ ದೇವರು ಮಾರ್ಪಡಿಸುತ್ತಾನೆ. ರಾಣಿಯನ್ನಾಗಿ ದೇವರು ಮಾರ್ಪಡಿಸುತ್ತಾನೆ. ಆತ್ಮೀಯ ದೇವಶನರೇ, ದೇವರ ಸನ್ನಿಧಾನದಲ್ಲಿ ದೇವರು ತನ್ನ ಮಕ್ಕಳಿಗೆ, ಅಂದರೆ ಆತನನ್ನು ಪ್ರೀತಿಸುವಂಥ ಮಕ್ಕಳಿಗೆ ಉನ್ನತವಾದದನ್ನೇ ದೇವರು ಕೊಡುವಂಥವನಾಗಿದ್ದಾನೆ. ಇವತ್ತು ನಾನು ನಿಮಗೆ ಹೇಳುತ್ತಿರುವಂಥ ಸಂಗತಿಯನ್ನು ಗೊತ್ತಾ? ಈ ಲೋಕದಲ್ಲಿ ತಂದೆ ತಾಯಿಗಳಿಗಿಂತಲೂ, MLA MP ಗಳಿಗಿಂತಲೂ, ಮಂತ್ರಿಗಳಿಗಿಂತಲೂ ಅಥವಾ ಐಶ್ವರ್ಯವಂತರಿಗಿಂತಲೂ ನಮ್ಮ ನಿರೀಕ್ಷೆ, ನಮ್ಮ ಭರವಸೆ ದೇವರೇ ಆಗಿರಬೇಕು. ಸೃಷ್ಟಿಕರ್ತನಾಗಿರುವ ತಂದೆಯ ಮೇಲೆ ನಮ್ಮ ಭರವಸೆ ಇಡಬೇಕು. ಆತನನ್ನು ನಂಬಿದಂಥ ಯಾವ ಮಕ್ಕಳಿಗೂ ಸದಾ ಯಾವ ಮೇಲಿಗೂ ಕಡಿಮೆ ಇಲ್ಲದ ಹಾಗೆ ದೇವರು ಆಶೀರ್ವದಿಸುತ್ತಾನೆ. ಅವರ ಹೆಸರು ಅಜರಾಮರವಾಗುವಂತೆ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಇಡುವುದು ಮಾತ್ರವಲ್ಲ, ಈ ಲೋಕದ ಯಾತ್ರೆಯಲ್ಲಿ ಆತ್ಮೀಯ ದೇವಶನರೇ, ಆತನನ್ನು ದೃಷ್ಟಿಸಿದವರು ಎಂದೂ ಆಶಾಭಂಗ ಹೊಂದುವುದಿಲ್ಲ. ನನ್ನ ಲೈಫ್ನಲ್ಲಿ ನನ್ನನ್ನು ತುಂಬ ಉತ್ತೇಜನ ಪಡಿಸಿದಂಥ ಒಂದು ವಾಕ್ಯ. ಈ ವಾಕ್ಯವನ್ನು ಓದುವಾಗಲೆಲ್ಲವೂ ಸಹ ನನ್ನ ಆತ್ಮಿಕ ಆ ಸ್ಥಿತಿಯೆಲ್ಲ ಉನ್ನತ ಸ್ಥಾನಕ್ಕೆ ಕೊಂಡು ಹೋಗಿಯುವಂಥ ಒಂದು ಉನ್ನತವಾದಂಥ ವಾಕ್ಯ. ನನ್ನ ಜೀವಿತದಲ್ಲಿ ಈ ವಾಕ್ಯ ದೊಡ್ಡ ಕೆಲಸವನ್ನು ಮಾಡಿದೆ. ಆ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ಇವತ್ತು ನಾನು ಪ್ರಕಟಿಸಲಿಕ್ಕಿದ್ದೇನೆ. ಈ ವಾಕ್ಯವನ್ನು ನಿಮ್ಮ ಹೃದಯಗಳ ಆ ಹಲಗೆ ಮೇಲೆ ಬರೆದಿಟ್ಟುಕೊಳ್ಳ್ರಿ. ನೀವು ಸದಾ ಈ ಕಾರ್ಯವನ್ನು ನಡೆಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. 104ನೇ ಕೀರ್ತನೆ 21ನೇ ವಚನ. ಪ್ರಾಯದ ಸಿಂಹಗಳು ಬೇಟೆಗಾಗಿ ಘರ್ಜಿಸುತ್ತವೆ. ಪ್ರಾಯದ ಸಿಂಹಗಳು ಬೇಟೆಗಾಗಿ ಘರ್ಜಿಸುತ್ತವೆ. ದೇವರಿಂದ ಆಹಾರವನ್ನು ಕೇಳಿಕೊಳ್ಳುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶನರೇ, ತೆಲುಗಿನಲ್ಲಿ ಇನ್ನೂ ತುಂಬ ಮಾಧುರ್ಯತೆಯಿಂದ ಈ ಮಾತು ಬರೆಯಲ್ಪಟ್ಟಿದೆ. ಪ್ರಾಯದ ಸಿಂಹಗಳು ಬೇಟೆಗಾಗಿ ಘರ್ಜಿಸುತ್ತವೆ. ಅವು ಪರಲೋಕದ ದೇವರ ಕೈಯನ್ನೇ ಎದುರು ನೋಡುತ್ತವೆ ಎಂಬುದಾಗಿ ತೆಲುಗಿನಲ್ಲಿ ಮತ್ತು ಇಂಗ್ಲೀಷ್ ಬೈಬಲಲ್ಲಿ ಅದು ಬರೆಯಲ್ಪಟ್ಟಿರುವಂಥದ್ದಾಗಿದೆ. ನನ್ನನ್ನು ಗಮನಿಸಿದ ದೇವರಿಗೆ ಸ್ತೋತ್ರವಾಗಲಿ. ಕಾಡಿಗೆ ರಾಜ ಸಿಂಹ. ಸಿಂಹಕ್ಕೆ ಸಿಂಹದ ಮರಿಗಳು ಯೌವನ ಪ್ರಾಯದ ಸಿಂಹದ ಮರಿಗಳು ಅಂತ ಬೈಬಲ್ ಹೇಳ್ತದೆ. ಪ್ರಾಯದ ಸಿಂಹದ ಮರಿಗಳು ಆಹಾರಕ್ಕಾಗಿ ದೇವರನ್ನೇ ಎದುರು ನೋಡ್ತಂದರೆ ಆತನ ಕೈಯನ್ನೇ ಎದುರು ನೋಡ್ತಾ ಇದೆ ಅಂತ ಅರ್ಥ. ನನ್ನನ್ನು ಗಮನಿಸಿ ಎಚ್ಚರವಾಗಿ ಆತ್ಮೀಯ ದೇವಶನರೇ, ಆ ರಾಜ ಕಾಡಿಗೆ ಸಿಂಹ ತನ್ನ ಮರಿಗಳಿಗೆ ಈ ಪಾಠವನ್ನು ಕಲಿಸ್ಕೊಡ್ತಾ ಇದೆ. ನೋಡ್ರಪ್ಪ, ನಾನು ಈ ಕಾಡಿಗೆ ಸಿಂಹನಾಗಿರುವುದಾದರೂ ನಮ್ಮ ಪ್ರಯತ್ನದಿಂದ ಅಥವಾ ನನ್ನ ಶಕ್ತಿ, ನನ್ನ ಬಲದಿಂದ ನಿಮಗೆ ಆಹಾರ ಸಿಗೋದಿಲ್ಲ. ನಾನು ಇವತ್ತು ಊಟ ಮಾಡಬೇಕಂದ್ರೆ ನನ್ನ ಕಣ್ಣುಗಳು ಸೃಷ್ಟಿಕರ್ತನಾಗಿರುವಂಥ ದೇವರ ಮುಖವನ್ನು ನೋಡುತ್ತದೆ, ಆತನ ಕೈಯನ್ನು ನೋಡ್ತವೆ. ಆತನ ಕೈಯಿಂದ ಕೊಡದ ಹೊರತು ಯಾರೂ ಊಟ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನನ್ನ ಮೇಲೆ ನೀವು ಭರವಸೆ ಇಡಬೇಡ್ರಿ. ಪ್ರಾಯದ ಸಿಂಹದ ಮರಿಗಳಿಗೆ ಸಿಂಹ ಹೇಳುವಂಥ ಪಾಠ, ಪ್ರತಿದಿನ ನೀವು ಬೇಟೆಗೋಸ್ಕರವಾಗಿ ಕಾಡಿನಲ್ಲಿ ಘರ್ಜಿಸುವಂಥ ವೇಳೆಯಲ್ಲಿ ಆ ಘರ್ಷಣೆ ಮೊಟ್ಟ ಮೊದಲು ಸೃಷ್ಟಿಕರ್ತನಾಗಿರುವಂಥ ದೇವರಿಗೆ ನೀವು ಮೊರೆ ಇಡ್ರಿ. ಅಪ್ಪ, ಇವತ್ತು ನಮಗೆ ಹಸಿವನ್ನು ನೀಗಿಸುವುದಕ್ಕಾಗಿ, ನಮ್ಮ ದಾಹವನ್ನು ನೀಗಿಸುವುದಕ್ಕಾಗಿ ನಿನ್ನ ಕೈಯನ್ನೇ ನಾವು ಎದುರು ನೋಡುತ್ತೇವೆ. ನಿನ್ನ ಬಳಿಯಿಂದಲೇ ಆಹಾರವನ್ನು ಕೇಳುತ್ತೇವೆ. ನಮಗೆ ನೀನು ಸಹಾಯ ಮಾಡು ಎಂಬುದಾಗಿ ಸಿಂಹ ತನ್ನ ಯೌವನ ಪ್ರಾಯದ ಮರಿಗಳಿಗೆ ಪಾಠ ಕಲಿಸುತ್ತಂತೆ. ಎಷ್ಟೊಂದು ಗುಣಾರ್ಥ ಇರುವಂಥದ್ದಾಗಿದೆ ಆತ್ಮೀಯ ದೇವಶನರೇ. ಇವತ್ತು ಜ್ಞಾನ ಇದೆ, ತಿಳುವಳಿಕೆ ಇದೆ,
ಬಹಳ ಮಾತನಾಡುತ್ತೇವೆ, ಭಕ್ತಿವಂತರಾಗಿ ನಡೆದುಕೊಳ್ಳುತ್ತೇವೆ. ಇವತ್ತು ನಿನ್ನ ಬದುಕನ್ನು ನೋಡುವಂಥ ಸಂದರ್ಭದಲ್ಲಿ ಯಾವತ್ತೂ ನಮ್ಮ ಮಕ್ಕಳಿಗೆ ಈ ಪಾಠವನ್ನು ಕಲಿಸಿಕೊಳ್ಳಲ್ಲ. ಜ್ಞಾನ ಇಲ್ಲದೇ ಇರುವಂಥ ಕಾಡ ಮೃಗವಾಗಿರುವಂಥ ಆ ಸಿಂಹ ತನ್ನ ಮರಿಗಳಿಗೆ ಪ್ರತಿದಿನವೂ ಸದಾ ದೇವರನ್ನು ದೃಷ್ಟಿಸಿ ನೋಡಿ ಆತನ ಕೈಗಳಿಂದಲೇ ನೀವು ಆಹಾರವನ್ನು ಒದಗಿಸಿಕೊಳ್ಳ್ರಿ ಎಂಬುದಾಗಿ ಪಾಠ ಹೇಳಿಕೊಡ್ತದೆ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ಬದುಕಿನಲ್ಲಿ ಯಾವತ್ತಾದರೂ ನಿಮ್ಮ ಮಕ್ಕಳು ಅವ್ರ ಗಾಡಿ ಕೇಳುವಾಗ, ಅವರು ಡ್ರೆಸ್ ಕೇಳುವಾಗ, ಅಥವಾ ಫೀಸ್ ಕೇಳುವಾಗ, ಅಥವಾ ಅವರಿಗೆ ವೈಯಕ್ತಿಕವಾಗಿ ಬೇಕಾದಂಥ ಅಗತ್ಯತೆಗಳನ್ನು ಸಂಧಿಸುವಂಥ ಸಂದರ್ಭದಲ್ಲಿ ನೀವು ಯಾವತ್ತಾದರೂ ಹೇಳಿದ್ದೀರಾ, ನೀವು ದೇವರನ್ನು ಕೇಳ್ರಿ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿರಿ, ಆತನು ಕೊಟ್ಟರೆ ಮಾತ್ರ ನಾವು ಕೊಡೋದಕ್ಕೆ ಸಾಧ್ಯ, ಆತನು ನಮ್ಮನ್ನು ಬಲಪಡಿಸಿದರೆ ಮಾತ್ರ ನಾವು ಬಲ ಹೊಂದೋದಕ್ಕೆ ಸಾಧ್ಯ. ಕಾಡಿನ ಪ್ರಾಣಿ ತನ್ನ ಮರಿಗೆ ಪಾಠವನ್ನು ಕಲಿಸುತ್ತದೆ. ಯಾವತ್ತಾದರೂ ನಮ್ಮ ಮಕ್ಕಳಿಗೆ ಬನ್ನಿರಿ, ನಿಮಗೆ ಬೇಕಾದಂಥ ಹಣಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ, ಫೀಸ್ ಕಟ್ಟೋದಕ್ಕಾಗಿ ಬೇಕಾದಂಥ ಅಗತ್ಯಗಳಿಗಾಗಿ ಪ್ರಾರ್ಥನೆ ಮಾಡೋಣ, ನಿಮ್ಮ ಎಕ್ಸಾಮ್ಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನೀನು ಸದಾ ಪ್ರಾರ್ಥನೆ ಮಾಡು. ಎಲ್ಲ ಸಹಾಯ ಮಾನವನಿಂದ ಬರಲ್ಲ. ಆತನು ಕೈ ತೆರೆದರೆ ಆತನ ಕೈಯಿಂದಲೇ ಬರಬೇಕು. ಯಾಕೆಂದರೆ ಬೈಬಲ್ ಹೇಳ್ತದೆ, ದೇವಕ್ಕೆ ಸ್ತೋತ್ರವಾಗಲಿ, ಆತನ ಬಲಗೈನಲ್ಲಿ ದೀರ್ಘಾಯುಷ್ಯಿದೆ, ಆತನ ಎಡಗೈನಲ್ಲಿ ಧನಘನತೆಗಳು ಇದೆ. ಆತನು ಕೊಡೋದು ಹೊರತು ಯಾರು ಆಯುಷ್ಕಾಲವನ್ನು ದಿನಗಳನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಆತನು ಹಣವನ್ನು ಒದಗಿಸಿದ ಹೊರತು ಯಾರು ಸುಖ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯಾವತ್ತಾದರೂ ನಾವು ನಮ್ಮ ಮಕ್ಕಳಿಗೆ ಈ ನೀತಿ ಪಾಠವನ್ನು ನಾವು ಹೇಳಿದ್ದೇವಾ? ಆತ್ಮೀಯ ದೇವಜನರೇ, ಕೈ ಮುಗಿದು ಇವತ್ತು ನಾನು ನಿಮಗೆ ಕೇಳುತ್ತಿರುವಂಥ ಸಂಗತಿ ಏನು ಗೊತ್ತಾ? ನೀವು ಪ್ರಾರ್ಥನೆ ಮಾಡುವುದಲ್ಲ, ನಿಮ್ಮ ಮಕ್ಕಳಿಗೋಸ್ಕರವಾಗಿ ಆಸ್ತಿಯನ್ನು ಕೂಡಿಡುವುದಲ್ಲ, ಅವರು ಕೇಳಿದ ತಕ್ಷಣ ನಿಮ್ಮ ಬಳಿನಲ್ಲಿರುವಂಥ ಹಣವನ್ನು ಕೊಟ್ಟು ಹಾಳು ಮಾಡೋದಲ್ಲ. ನಿಜವಾಗ್ಲೂ ಆ ಮಕ್ಕಳಲ್ಲಿ ಭಕ್ತಿ ಅಭಿವೃದ್ಧಿ ಹೊಂದಬೇಕು. ಆ ಮಕ್ಕಳು ಸಾಕ್ಷಿಯಾಗಿರಬೇಕು. ಆ ಮಕ್ಕಳು ಇನ್ನೊಬ್ಬ ಸ್ನೇಹಿತರಿಗೆ ಸಾಕ್ಷಿಯನ್ನು ಕೊಡಬೇಕು. ನನ್ನ ಇಂಥ ಒಂದು ಪರಿಸ್ಥಿತಿನಲ್ಲಿ ನನ್ನ ತಂದೆ ನನ್ನ ತಾಯಿ ಈ ಪಾಠವನ್ನು ಹೇಳಿಕೊಟ್ರು, ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ದೇವರು ಈ ಎಕ್ಸಾಮ್ನಲ್ಲಿ ನನ್ನ ಕೈ ಹಿಡಿದನು, ಉನ್ನತವಾದ ಅಂಕಗಳನ್ನು ತೆಗೆಯುವಾಗ ದೇವರು ಸಹಾಯ ಮಾಡಿದನು, ದೇವರೇ ಈ ಗಾಡಿಯನ್ನು ಕೊಟ್ಟನು, ದೇವರೇ ಈ ಡ್ರೆಸ್ಸನ್ನು ಕೊಟ್ಟನು, ದೇವರೇ ನನಗೆ ಈ ರೀತಿಯಾದಂಥ ಅಗತ್ಯವಾದಂಥ ಕಾರ್ಯಗಳನ್ನು ನಾನು ದೇವರಿಗೆ ನೋಡಿದಾಗ ಆತನು ಒದಗಿಸಿಕೊಟ್ಟನೆಂಬುದಾಗಿ ಸಾಕ್ಷಿ ಕೇಳುವ ತಂದೆ ತಾಯಿಗಳು ನೀವಾಗಿರಬೇಕು. ಆತ್ಮೀಯ ದೇವಜನರೇ, ನೀವು ಕೊಡುವಂಥದ್ದು ಈ ಲೋಕದಲ್ಲಿ ಎಷ್ಟು ಮಾತ್ರವೂ ಸಾಲದು. ಯಾಕೋಬ ಒಂದು ನಿಲುವಂಗಿಯನ್ನು ಮಾತ್ರ ಕೊಟ್ಟ, ಆದರೆ ಪರಲೋಕದ ತಂದೆ ಒಂದು ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಆತನನ್ನು ಮಾರ್ಪಡಿಸ್ತಾನೆ. ಕಾರಣ ಏನೆಂದರೆ ಯೋಸೇಫನು ಪ್ರಾರ್ಥನಾ ಪರನಾಗಿದ್ದನು. ತಾಯಿ ಇಲ್ಲ, ತಂದೆ ಇಲ್ಲ, ಅಣ್ಣ ತಮ್ಮಂದಿರಿಲ್ಲ, ದೇವರನ್ನೇ ದೃಷ್ಟಿಸಿದನು, ಆ ಸೌಭಾಗ್ಯವನ್ನು ಪಡೆದುಕೊಂಡನು. ಹೆತ್ತಂಥ ತಂದೆ ಇಸ್ಮಾಯಿಲನಿಗೆ ಏನು ಕೊಡದೆ ಹೋದಿದ್ರು, ಯೇಸುವಿನ ನಾಮದಲ್ಲಿ ಆತನ ಸೃಷ್ಟಿ ಮಾಡಿದಂಥ ಆ ದೇವರು ಆ ಮಗುವಿನ ಕಣ್ಣೀರಿನ ಆ ಮೊರೆಯನ್ನು ಕೇಳಿ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ, ಎಷ್ಟೋ ಕುಲಗಳಿಗೆ ಆತನನ್ನು ತಂದೆಯನ್ನಾಗಿ ಮಾರ್ಪಡಿಸಿದ್ದು ಮಾತ್ರವಲ್ಲ, ಉನ್ನತವಾದ ಆಶೀರ್ವಾದದಿಂದ ತುಂಬಿಸಿದನು. ತನ್ನ ಚಿಕ್ಕಪ್ಪ ಆ ಮಗಳಿಗೆ ಒಂದು ವೇಳೆ ಆಹಾರ ತೆಗೆದುಕೊಂಡು ಬರುವಷ್ಟು ಅಥವಾ ವಸ್ತ್ರ ತೆಗೆದುಕೊಂಡು ಬರುವಷ್ಟು ಯೋಗ್ಯತೆ ಆತನಿಗೆ ಇರಲಿಲ್ಲ. ಯಾಕಂದರೆ ಅಷ್ಟು ಕೂಲಿ ಕೆಲಸ, ಆ ಭಾಳ ಕನಿಷ್ಠವಾದಂಥ ಕೆಲಸದಲ್ಲಿ ಇದ್ದಂಥ ಮೊರ್ದೆಕಾಯಿ ಆ ಮಗಳಿಗೆ ಭಕ್ತಿಯನ್ನು ಕಲಿಸಿದನು. ಆ ಭಕ್ತಿ ಆ ಪರಲೋಕದ ತಂದೆಯನ್ನು ದೃಷ್ಟಿಸುವುದರಿಂದ ರಾಣಿಯಾಗಿ ಮಾರ್ಪಡಿಸಿದನು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಆತನ ಕೈಯನ್ನೇ ನಾವು ಯಾವಾಗಲೂ ಎದುರು ನೋಡಬೇಕು. ಆತನ ಕೈಯನ್ನೇ ಎದುರು ನೋಡಬೇಕು. ಆತನ ಕೈ ಅಷ್ಟು ಬಲಿಷ್ಠವಾಗಿದೆ, ಅಷ್ಟು ಆಶೀರ್ವಾದಕರವಾಗಿದೆ. ಪ್ರತಿಯೊಂದು ಭೂಲೋಕದಲ್ಲಿರುವಂಥ ಎಲ್ಲ ಕ್ರಿಮಿಕೀಟಗಳು ಆದಿಯಾಗಿಕೊಂಡು ಪ್ರತಿಯೊಬ್ಬ ಮಾನವರಿಗೂ ಪರಲೋಕದ ಸೃಷ್ಟಿಕರ್ತನಾಗಿರುವಂಥ ಆತನ ಕೈಯೇ ಪ್ರತಿಯೊಂದು ಅಗತ್ಯತೆಗಳನ್ನು ಪೂರೈಸುವಂಥ ಧರ್ಮದ ಬಲಗೈ, ಧರ್ಮದ ಕೈ. ಅದು ಧರ್ಮದ ಕೈ.
ಹಾಗಾದರೆ ನಾನು ನೀನು ಆರಾಧಿಸುವಂಥ ಆ ದೇವರ ಕೈ ಇಷ್ಟು ಬಲಿಷ್ಠವಾಗಿದೆಯಾ? ಎಷ್ಟಿರಬಹುದು? ಎಷ್ಟಿದೆಯಾ ನೋಡಿ, 10 ಬೆರಳುಗಳಂತ ಈ ಕೈ ಅಷ್ಟ ಇದೆಯಾ? ಇಷ್ಟಿದೆಯಾ? ಆತ್ಮೀಯ ದೇವಶನರೇ, ನನ್ನ ಸೃಷ್ಟಿಕರ್ತನಾಗಿರುವ ದೇವರ ಕೈ, ಆತನ ಹಸ್ತಕ್ಕೆ ಎಷ್ಟು ಶಕ್ತಿ ಇದೆ! ಬಹಳ ಅದ್ಭುತವಾದಂಥ ಒಂದು ವಚನ ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ. ಅದನ್ನು ಗಮನಿಸಿರಿ ಆತ್ಮೀಯ ದೇವಶನರೇ. ನೀವು ಅದನ್ನು ಪದೇ ಪದೇ ಓದಿರಿ. ನಿಮ್ಮ ಲೈಫಲ್ಲಿ ಎಷ್ಟೋ ಸಾರಿ ಓದಿರಬಹುದು. ಯೆಶಾಯ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 12ನೇ ವಚನ, ಯಾವನು ಸಾಗರ ಸಮುದ್ರಗಳನ್ನು ಸೆರೆಯಿಂದ ಅಳತೆ ಮಾಡಿದನೋ, ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿನಿಂದ ನಿರ್ಣಯಿಸಿದನೋ, ಭೂಲೋಕದ ಮಣ್ಣೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು? ಬೆಟ್ಟಗಳನ್ನು ನೋಡಿ, ದೊಡ್ಡ ಗುಡ್ಡಗಳನ್ನು ಪರ್ವತಗಳನ್ನು ತ್ರಾಸಿನಲ್ಲಿ ತೂಗಿದವನು ಯಾರಂತ ಗಮನಿಸಿ ಪ್ರೀತಿಯುಳ್ಳ ದೇವಶನರೇ. ತೂಗೋದು, ಅಳಿಯೋದು ಇವೆಲ್ಲವೂ ಎದರಿಂದ? ಕೈಯಿಂದನೇ ಅಳಿತಾರೆ. ನಮಗೆ ಗೊತ್ತಿದೆಯಲ್ಲ, ದೇವರಿಗೆ ಸ್ತೋತ್ರವಾಗಲಿ. ಸಮುದ್ರವನ್ನು ಆತನು ತನ್ನ ಕೈ ಎನ್ನುವಂಥ ಆ ಸೆರೆಯಿಂದ ಆತನು ಅಳತೆ ಮಾಡ್ತಾನೆ. ಭೂಮಿಗೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಆ ಉನ್ನತವಾದಂಥ ಆ ಆಕಾಶವನ್ನು ಸೂರ್ಯಚಂದ್ರನನ್ನು ಗೇಣಿನಿಂದ ಅಳಿತಾನೆ. ಕಾಣುವಂಥ ಭೂಮಿ ಇದೆಯಲ್ಲ, ಈ ಭೂಮಿಯನ್ನು ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಕೊಳಗದಲ್ಲಿ ಹಾಕ್ತಾರಲ್ಲ, ಆ ರೀತಿಯಲ್ಲಿ ತನ್ನ ಕೈಯಾರೆ ಕೊಳಗದಲ್ಲಿ ಹಾಕ್ತಾನೆ. ಭೂಮಿ ಮೇಲಿರುವಂಥ ಈ ಪರ್ವತಗಳನ್ನು, ಈ ಗುಡ್ಡುಗಳನ್ನು ಆತನು ತ್ರಾಸಿನಲ್ಲಿ ಹಾಕ್ಕೊಂಡು ತೂಗ್ತಾನೆ. ಇವೆಲ್ಲ ನೋಡಿ, ಕೈಯಿಂದನೇ ಇವೆಲ್ಲ ಮಾಡಬೇಕಾದಂಥ. ಅಳತೆ ಮಾಡಿದರೂ ಕೈ, ಅಳಿಬೇಕಂದ್ರೂ ಕೈ, ತೂಕ ತಕ್ಕಡಿಯನ್ನು ಹಿಡಿದಬೇಕಂದ್ರೂ ಕೈ. ಅದಕ್ಕಾಗಿಯೇ ಒಂದು ಹಾಡು ನನಗೆ ಜ್ಞಾಪಕ ಬರ್ತದೆ, ಭಾಳ ಅದ್ಭುತವಾದಂಥ ಹಾಡು. ಆಕಾಶ ಗಗನವನ್ನು ನಿನ್ನ ಗೇಣಲ್ಲಿ ಅಳೆದಿರುವೆ, ಆಕಾಶ ಗಗನವನ್ನು ನಿನ್ನ ಗೇಣಲ್ಲಿ ಅಳೆದಿರುವೆ. ಈ ಭೂಮಿಯ ಶೂನ್ಯದಲ್ಲೇ ಈ ಭೂಮಿಯ ತೇಲುವಂತೆ ಮಾಡಿರುವೆ ನನ್ನ యేసయ్య. ಶೂನ್ಯದಲ್ಲೇ ಈ ಭೂಮಿಯ ತೇಲುವಂತೆ ಮಾಡಿರುವೆ ನನ್ನ యేసయ్య. ನಿನಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಎಚ್ಚರಿಕೆಯಿಂದ ಕೇಳ್ರಿ, ಈ ವಾಕ್ಯವನ್ನು ನಾನು ವಿವರಣೆ ಮಾಡ್ತೇನೆ. ನನ್ನ ದೇವರ ಕೈ ಅಷ್ಟು ಬಲಿಷ್ಠವಾದದ ಸಿಂಹಾಸನ ಮರಿಗೆ ಕಲಿಸಿಕೊಡುವಂಥ ಪಾಠ. ಪ್ರತಿ ದಿವಸದ ಆಹಾರಕ್ಕಾಗಿ ನೀವು ಗರ್ಜಿಸುವಾಗ ದೇವರ ಹಸ್ತವನ್ನೇ ನೀವು ಎದುರು ನೋಡ್ರಿ ಎಂಬುದಾಗಿ. ಆ ಹಸ್ತ ಎಷ್ಟು ಬಲಿಷ್ಠವಾದದ್ದು ಗೊತ್ತಾ ಪ್ರೀತಿಯುಳ್ಳ ದೇವಶನರೇ? ಈ ವಚನದಲ್ಲಿ ನಾವು ನೋಡುತ್ತೇವೆ, ಸಮುದ್ರವನ್ನು, ಭೂಮಿಯನ್ನು, ಆಕಾಶ, ಸೂರ್ಯಚಂದ್ರ ನಕ್ಷತ್ರಾದಿಗಳನ್ನು, ಸೂರ್ಯ ಅಷ್ಟು ಮಾತ್ರವಲ್ಲ, ಬೆಟ್ಟ ಗುಡ್ಡಗಳನ್ನು ತನ್ನ ಕೈಯಾರೆ ಅಳೆದಿರುವಂಥ ದೇವರು. ಆ ಕೈ ಎಷ್ಟು ತಾಕತ್ತಿದೆ! ಆತನ ಕೈಯಿಂದ ದೇವರಿಗೆ ಸ್ತೋತ್ರವಾಗಲಿ. ಒಂದು ಸಾರಿ ಆ ನೀರನ್ನು ಈ ಕಡೆ ಸರಿಸಿದರೆ ಅದು ಅರಬ್ಬಿ ಸಮುದ್ರವಾಗಿ ಒಂದು ಕಡೆ ನಿಂತುಕೊಳ್ಳುತ್ತದೆ. ಇನ್ನೊಂದು ಕೈಯಿಂದ ಆತನು ಆ ನೀರನ್ನು ಸರಿಸಿದರೆ ಅದು ಹಿಂದೂ ಮಹಾಸಾಗರವಾಗಿ
ಮಾರ್ಪಡ್ತದೆ. ಆತನ ಕೈಯಿಂದ ಇನ್ನೊಂದು ಸಾರಿ ಈ ಕಡೆ ತಳ್ಳಿದರೆ ಅದು ಅಟ್ಲಾಂಟಿಕ್ ಮಹಾಸಾಗರವಾಗಿ ಮಾರ್ಪಡ್ತದೆ. ಆತನ ಕೈಯಿಂದ ಹೀಗೆ ಹಿಂದೆ ಸರಿಸಿದರೆ ದೆನಾಕೆ ಸ್ತೋತ್ರವಾಗಲಿ, ಅದು ಪೆಸಿಫಿಕ್ ಸಮುದ್ರವಾಗಿ ಮಾರ್ಪಡಿಸ್ತದೆ. ವಾವ್! ಆತನ ಕೈಗೆ ಎಷ್ಟು ತಾಕತ್ತಿದೆ. ಸಮುದ್ರಕ್ಕೆ ಮೇರೆಯನ್ನು ಹಾಕುವಾಗ ದೇವರು ವರ್ಷಾನುಗಟ್ಟಲೆ ತೆಗೆದುಕೊಳ್ಳಿಲ್ಲ. ಜಸ್ಟ್ ತನ್ನ ಕೈಯಿಂದ ಆ ಕಡೆ ಈ ಕಡೆ ಸರಿರಿ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಸಮುದ್ರ 3 ಪಟ್ಟು, ಭೂಮಿ 1 ಪಟ್ಟು ಆಗಿ ಮಾರ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ಆತ್ಮೀಯ ದೇವಜನರೇ, ಸೂರ್ಯನನ್ನು, ಚಂದ್ರನನ್ನು, ಆಕಾಶವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಬರೀ ಆತನು ಮಾತಾಡ್ತಾನೆ. ಆ ಸೂರ್ಯ, ಚಂದ್ರನ ಎಲ್ಲರನ್ನ ಶಬ್ದ ತೆಗೆದು ಮಾತನಾಡಿ ಇಷ್ಟೆಷ್ಟೇ ಡಿಸ್ಟೆನ್ಸಲ್ಲಿ ನೀವು ಇರಬೇಕೆಂಬುದಾಗಿ ಹೇಳಿ, ದೆನಾಕೆ ಸ್ತೋತ್ರವಾಗಲಿ, ಗೇಣಿನಿಂದ ಅವುಗಳನ್ನು ಅಳೆದು ಇಟ್ಟಿದ್ದಾನೆ. ಆತನ ಕೈಯಿಂದ ಗೇಣು ಅಂದರೆ ಈ ಗೇಣಿನಿಂದ ಅಳೆದು ಇಟ್ಟಿದ್ದಾನೆ. ಸಮುದ್ರಗಳಿಗೆ ಮೇರೆಗಳನ್ನು ಹಾಕಿದ್ದು ಮಾತ್ರವಲ್ಲ, ಭೂಮಿನೇ ಇರಲಿಲ್ಲ ಈ ಭೂಲೋಕದಲ್ಲಿ, ಬರೀ ನೀರೇ ತುಂಬಿತ್ತು. ಆದರೆ ಆ ಸಮುದ್ರದ ಆಳದಲ್ಲಿರುವಂಥ ಆ ಮಣ್ಣನ್ನು ತನ್ನ ಕೈಯಾರೆ ತೆಗೆದುಕೊಂಡು ಒಂದು ಕೊಳಗದಲ್ಲಿ ಹಾಕ್ತಾನೆ. ಅದು ಭೂಮಿಯಾಗಿ ಮಾರ್ಪಡ್ತದೆ. ಬೆಟ್ಟ ಗುಡ್ಡಗಳು ಉಂಟಾಗಲಿ ಎಂಬುದಾಗಿ ಹೇಳುವಾಗ ಪರ್ವತಗಳು, ಶಿಖರಗಳು, ದೆನಾಕೆ ಸ್ತೋತ್ರ ಉಂಟಾಗುತ್ತದೆ. ಅವುಗಳನ್ನು ಬರೀ ತಕ್ಕಡಿನಲ್ಲಿ ತ್ರಾಸಿನ ಹಾಗೆ ಆತನು ಅಳಿತಾನಂತೆ. ಎಷ್ಟು ಬಲಿಷ್ಠವಾದ ಹಸ್ತ ಇರಬಹುದು ಆ ತಂದೆಯ ಹಸ್ತ, ಸೃಷ್ಟಿಕರ್ತನ ಆ ಕೈ ಎಷ್ಟು ಬಲಿಷ್ಠವಾಗಿರಬಹುದು. ಇವತ್ತು ನಿಮಗೆಲ್ಲರಿಗೂ ಸದಾ ವಿಸ್ಮಯಕಾರಿ ಒಂದು ಸಂಗತಿಯನ್ನು ನಾನು ಪ್ರಕಟಿಸೋದಕ್ಕೆ ಇಷ್ಟಪಡ್ತೇನೆ. ದೇವ ಮಕ್ಕಳೇ, ನನ್ನನ್ನು ಗಮನಿಸಿರಿ. ಸಮುದ್ರಗಳಿಗೆ ಮೇರೆಯನ್ನು ಹಾಕಿ ಭೂಮಿಯನ್ನು ಒಂದು ಕೊಳಗದ ರೀತಿಯಲ್ಲಿ ಮಣ್ಣನ್ನು ತೆಗೆದುಕೊಂಡು ಅದರೊಳಗೆ ಹಾಕಿ ಸೂರ್ಯ, ಚಂದ್ರ, ಆಕಾಶ ಮಂಡಲದಲ್ಲಿ ಇಟ್ಟಿದ್ದಂಥ ಆ ದೇವರು ಇವತ್ತು ವಿಜ್ಞಾನಿಗಳೆಲ್ಲರೂ ಸದಾ ಸೂರ್ಯಮಂಡಲ ಮತ್ತು ಚಂದ್ರಮಂಡಲ, ವಾಯುಮಂಡಲದಲ್ಲಿರುವಂಥ ಗುರು ನಕ್ಷತ್ರ ಇಷ್ಟಿಷ್ಟು ಕಿಲೋಮೀಟರ್ನಲ್ಲಿ ಇದೆ ಅಂತ ಹೇಳಿ ಎಲ್ಲರೂ ಸದಾ ಹೇಳ್ತಾರೆ. ಇಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅಂತ ಎಲ್ಲ ಕಡೆ ಹೋಗಿ ಅದನ್ನು ಸ್ಕ್ಯಾನ್ ಮಾಡಿ ಫೋಟೋ ತೆಗೆದು, ಮನುಷ್ಯನ ಜ್ಞಾನ ಎಷ್ಟು ದೊಡ್ಡದಿದೆ ಅಂದರೆ ಅಷ್ಟು ದೊಡ್ಡದಿದೆ, ಇಷ್ಟು ಕಿಲೋಮೀಟರ್ನಲ್ಲಿ ಇದೆ ಅಂತ ಹೇಳ್ತಾರೆ. ಆದರೆ ಬೈಬಲಲ್ಲಿ ಯೇಸು ಸ್ವಾಮಿ, ತಂದೆಯಾದ ದೇವರು, ಸೃಷ್ಟಿಕರ್ತನು ಈ ಭೂಮಿಯನ್ನು ಆತನು ತನ್ನ ಕೈಯಾರೆ ಒಂದು ಕೊಳಗದಲ್ಲಿ ಸೇರಿಸಿಟ್ಟನಲ್ಲ. ಈ ಭೂಮಿ ಸಮುದ್ರ 3 ಪಟ್ಟಿದೆ, ಭೂಮಿ ಮಾತ್ರ 1 ಪಟ್ಟಿದೆ. ಇದು ಎಷ್ಟು ದೊಡ್ಡದಿದೆ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂದರೆ ಈಗಲೇ ನೀವು ಗೂಗಲಲ್ಲಿ ಸರ್ಚ್ ಮಾಡಿರಿ. 1947ನೇ ಇಸ್ವಿನಲ್ಲಿ 2 ವಿಶೇಷವಾದಂಥ ಪರಿಶೋಧನೆ ಮಾಡುವಂಥ ಪರಿಕಾರಕವಾದಂಥ ಗ್ರಹಗಳನ್ನು ಭೂಮಂಡಲದಲ್ಲಿ ವಿಜ್ಞಾನಿಗಳು ಬಿಟ್ಟಿದ್ದಾರೆ. ಯಾಕೆ ಅಂದರೆ ಈ ಭೂಮಿಯ ಅಂತ್ಯ ಎಲ್ಲಿ ತನಕ ಇದೆ ಅದನ್ನು ಸರ್ಚ್ ಮಾಡಿಕೊಳ್ಳಿ ಎಂಬುದಾಗಿ ಪಶ್ಚಿಮ ದಿಕ್ಕಿನಲ್ಲಿ ಈ ಗ್ರಹಗಳು ಇವತ್ತು ಓಡ್ತಾ ಇದೆ. ಸರಿಸುಮಾರು 77ನೇ ಇಸ್ವಿಯಿಂದ 2025 ವರ್ಷ ಆಯಿತು. ಹತ್ತಿರ 45 ವರ್ಷದಿಂದ ಈ ಗ್ರಹಗಳು ಸರ್ಚ್ ಮಾಡ್ತಾನೆ ಇದೆ. ಈ ಭೂಮಿಯ ಅಂತ್ಯ ಅದು ಕಂಡುಹಿಡಿಯೋಕ್ಕೆ ಆಗಿಲ್ಲಂತೆ. ಅಷ್ಟು ದೊಡ್ಡ ಭೂಮಿ ಇದೆಯಂತೆ. ವಾವ್! ಇಷ್ಟು ದೊಡ್ಡದಾದಂಥ ಭೂಮಿ ಇದೆಯಂತೆ. ನೀವು ಹೇಳ್ಬೋದು, ಏನು ಬಿಡಿ ಪಾಸ್ಟ್ರೆ, ಆ ಗ್ರಹಗಳು ಮೆಲ್ಲಕ್ಕೆ ಗಂಟೆಗೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಓಡ್ತಾ ಇರ್ಬೋದು, ಅದಕ್ಕೋಸ್ಕರವಾಗಿ ಅದನ್ನು ಅಷ್ಟು ಈಸಿಯಾಗಿ ಅವು ಭೂಮಿಯ ಕೊನೆ ಭಾಗಕ್ಕೆ ಹೋಗೋದಕ್ಕೆ ಆಗ್ತಿಲ್ಲ ಎಂಬುದಾಗಿ. ಇಲ್ಲ, 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡುವಂಥ ಗ್ರಹಗಳಲ್ಲಂತೆ ಅವು. ವಿಜ್ಞಾನಿಗಳು ಹೇಳ್ತಾರೆ, ಅವು 2 ಗ್ರಹಗಳು ಎಷ್ಟು ಕಿಲೋಮೀಟರ್ ಓಡ್ತದೆ 1 ಗಂಟೆಗೆ ಗೊತ್ತಾ? 61,190 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತದೆ. ಆಶ್ಚರ್ಯ ಆಗ್ತದೆ, ತಲೆ ತಿರುಗುತ್ತೆ. 61,000 1 ಗಂಟೆಗೆ 61,000 ಕಿಲೋಮೀಟರ್ ಓಡಿ ಇಷ್ಟು ಸ್ಪೀಡಾಗಿ ಓಡುವಂಥ ಆ ಗ್ರಹಗಳಿಗೆ ಇದುವರೆಗೂ ಆ ಭೂಮಿಯ ಅಂತ್ಯ ಕಾಣಲಿಲ್ಲ. 45 ವರ್ಷದಿಂದ ಸರ್ಚ್ ಮಾಡ್ತಾ ಇದೆ.
ಸೂರ್ಯ ಚಂದ್ರನ ಎಷ್ಟು ದೂರದಲ್ಲಿದ್ದಾರೆ, ಗುರು ಗ್ರಹ ಎಲ್ಲಿದೆ ಅಂತ ಸರ್ಚ್ ಮಾಡಿದಂಥ ವಿಜ್ಞಾನಿಗಳಿಗೆ ಈ ಭೂಮಿ ಕಾಣುವಂಥ ಈ ಭೂಮಿ ಇದೆಯಲ್ಲ, ಇದುವರೆಗೂ ಅದರ ಅಂತ್ಯ ಕಾಣಲೇ ಇಲ್ಲ, ಇನ್ನೂ ಹುಡುಕ್ತಾ ಇದ್ದಾವಂತೆ ಎಲ್ಲಿಗೆ ಇದು ಡೆಡ್ ಎಂಡ್ ಇದೆ ಅಂತ. ಆತ್ಮೀಯ ದೇವಜನರೇ, ಗಮನಿಸ್ತಾ ಇದ್ದೀರಾ? ಹಾಗಾದರೆ ಆತನ ಹಿಡಿಯಷ್ಟಿರ್ಬೋದು. ದೆನಾಕೆ ಸ್ತೋತ್ರವಾಗಲಿ. ಒಂದು ಕೊಳಗದ ರೀತಿಯಲ್ಲಿ ತನ್ನ ಕೈಯಿಂದ ತುಂಬುತ್ತಾನಂದರೆ ಆತನ ಹಸ್ತಕ್ಕೆ ಎಷ್ಟು ತಾಕತ್ತಿರ್ಬೋದು. ಯೇಸುವಿನ ನಾಮದಲ್ಲಿ ಒಂದು ಬೆಟ್ಟನ ನೋಡಿದರೆ ಎಷ್ಟು ಅದ್ಭುತವಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ ಆ ಬೆಟ್ಟ ಗುಡ್ಡಗಳನ್ನು. ನನ್ನ ಮನೆ ಗೇಟಿನಿಂದ ನನ್ನ ಮೇನ್ ಬಾಗಿಲಿಗೆ, ನನ್ನ ಮನೆ ಗೇಟಿನಿಂದ ನನ್ನ ಬಾಗಿಲಿಗೆ, ಮನೆ ಬಾಗಿಲಿಗೆ 25 kg ಅಕ್ಕಿಯನ್ನು ಹೊತ್ತುಕೊಂಡು ಬರುವುದಾದರೆ ನನ್ನ ಉಸಿರು ಮೇಲೆ ಕೆಳಗಡೆ ಆಗಿಬಿಡುತ್ತದೆ. ಆದರೆ ನನ್ನ ದೇವರು ಆ ಬೆಟ್ಟಗಳನ್ನು, ಆ ಪರ್ವತಗಳನ್ನು ತನ್ನ ಕೈಯಾನ ಗೇಣಿನಲ್ಲಿ ತಕ್ಕಡಿಯಲ್ಲಿ ಹಿಡಿದು ಈ ರೀತಿಯಾಗಿ ತನ್ನ ಹಸ್ತದಿಂದ ಅದನ್ನು ತೂಗುತ್ತಾನೆಂದರೆ ಆತನ ಹಸ್ತಕ್ಕೆ ಎಷ್ಟು ಶಕ್ತಿ ಇರುವಂಥದ್ದಾಗಿದೆ. ಆತ್ಮೀಯ ದೇವಜನರೇ, ಇವತ್ತು ನಾನು ನಿಮಗೆ ಹೇಳಬರುತ್ತಿರುವಂಥ ಒಂದು ಸಂಗತಿಯನ್ನು ಗೊತ್ತಾ? ನಿಮ್ಮ ಬದುಕಿನಲ್ಲಿ, ಈ ಲೋಕದ ಯಾತ್ರೆಯಲ್ಲಿ ಒಂದು ಸಿಂಹ ತನ್ನ ಮರಿಗಳಿಗೆ ಈ ಪಾಠವನ್ನು ಕಲಿಸಿಕೊಡ್ತದೆ. ಆತನ ಕೈಯನ್ನು ನೋಡ್ರಿ, ಆತನಿಂದಲೇ ಆಹಾರವನ್ನು ಬಯಸ್ರಿ ಅಂತ. ಇವತ್ತು ಅಷ್ಟು ಅದ್ಭುತವಾಗಿ ಆ ಕೈಯ ವಿಷಯವನ್ನು ದೇವರಾತ್ಮನು ನಮ್ಮ ಮಧ್ಯದಲ್ಲಿ ಪ್ರಕಟಿಸಿದ್ದಾನೆ. ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ರಿ, ಅಪ್ಪ ನಮ್ಮ ಕೈ ಅಷ್ಟು ದೊಡ್ಡದಲ್ಲ, ನಿಮ್ಮನ್ನು ಸಂಪಾದಿಸುವಷ್ಟು ಅಥವಾ ನಿಮ್ಮನ್ನು ನೋಡಿಕೊಳ್ಳುವಷ್ಟು ಅಥವಾ ನಿಮ್ಮ ಅಗತ್ಯತೆಗಳನ್ನು ಪೂರೈಸುವಷ್ಟು ಯೋಗ್ಯತೆ ಅಥವಾ ಬಲಶಕ್ತಿ ನಮ್ಮಲ್ಲಿಲ್ಲ. ನನ್ನ ನಾದಿಯಾಗಿಕೊಂಡು ನಿಮ್ಮನ್ನು, ಈ ಕುಟುಂಬವನ್ನು, ಈ ಸೇವೆಯನ್ನು, ಈ ಸಮಸ್ತವನ್ನು ನಡೆಸುವಂಥ ಬಲಿಷ್ಠವಾದ ಹಸ್ತ ದೇವರ ಹಸ್ತ. ನೀವೆಲ್ಲರೂ ಸದಾ ಇನ್ನು ಮೇಲೆ ನಮ್ಮ ಕೈಗಳನ್ನು ನೋಡಬೇಡ್ರಿ. ನಾವು ಕೊಡುವುದಾದರೆ ಸ್ವಲ್ಪ ಕೊಡುತ್ತೇವೆ, ಆದರೆ ಪರಲೋಕದ ದೇವರು ಕೊಡುವುದಾದರೆ ಆತನು ಪರಲೋಕದ ಬಾಗಿಲನ್ನೇ ತೆರೆದುಕೊಳ್ಳುವಂತವನಾಗಿದ್ದಾನೆ. ತುಂಬಿ ತುಳುಕಿ ಹೊರಚೆಲ್ಲುವ ಹಾಗೆ ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ ಎಂಬುದಾಗಿ ಯಾವ ನಮ್ಮ ಮೂಲ ಪಿತೃಗಳು ಯೋಸೇಫ್, ಇಸ್ಮಾಯೇಲ್, ದೆನಾಕೆ ಸ್ತೋತ್ರವಾಗಲಿ, ಎಸ್ತೇರಳ ಜೀವಿತವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಅವರು ದೇವರನ್ನು, ಆತನ ಹಸ್ತವನ್ನು ದೃಷ್ಟಿಸಿದ ವಿನಃ ಯಾವ ರಾಜಕಾರಣಿಯ, ಯಾವ ವ್ಯಕ್ತಿಯ, ಯಾವ ಮಿಷನರಿಯ, ಯಾವುದೇ ವಿಧವಾದಂಥ ದೊಡ್ಡದಾಗಿರುವಂಥ ಹಣವಂತ ಶ್ರೀಮಂತನ ಕೈಯನ್ನು ಎದುರು ನೋಡಲಿಲ್ಲ. ಆತ್ಮೀಯ ದೇವಜನರೇ, ಈ ಸೇವೆಯ ಸೀಕ್ರೆಟೇ ಅದಾಗಿರುವಂಥದ್ದಾಗಿದೆ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೇನೆ, ನನ್ನ ಮಕ್ಕಳಿಗೂ ಸದಾ ಕಲಿಸುತ್ತೇನೆ, ನಮ್ಮ ಸಭೆಯ ಮಕ್ಕಳಿಗೂ ಸದಾ ನಾನು ಕಲಿಸುತ್ತೇನೆ. ನಾವೆಲ್ಲರೂ ಆತನ ಕೈಯನ್ನೇ ಎದುರು ನೋಡೋಣ. ಆತನ ಹಸ್ತ ಸಮೃದ್ಧಿ ಭರಿತವಾದ ಹಸ್ತ. ಸಮುದ್ರವನ್ನು ಬರೀ ಕೈಯಿಂದ ಸರಿಸಿ ಮೇರಿ ಹಾಕಿದಂಥ ಹಸ್ತ. ಸೂರ್ಯ ಚಂದ್ರರನ್ನು, ಆಕಾಶ ಮಂಡಲವನ್ನು ಗೇಣಿನಿಂದ ಅಳೆದಂಥ ಆತನ ಹಸ್ತ. ಭೂಮಿಯನ್ನು, ಹಿಳಿಮಣ್ಣನ್ನು ಕೊಳಗದಲ್ಲಿ ಹಾಕಿ ಭೂಮಿಯನ್ನು ನಿರ್ಮಾಣ ಮಾಡಿದ ಹಸ್ತ. ತ್ರಾಸಿನಲ್ಲಿ ಬೆಟ್ಟಗುಡ್ಡಗಳನ್ನು ತನ್ನ ಕೈಯಾರೆ ತೂಗುವ ಹಸ್ತ. ಆ ಬಲಿಷ್ಠವಾದ ಹಸ್ತದ ಕೆಳಗಡೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ಅದಕ್ಕೆ ಪೇತ್ರನು ಹೇಳ್ತಾನೆ, ದೇವರ ತ್ರಾಣವುಳ್ಳ ಹಸ್ತ. ಆ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ, ತಕ್ಕ ಕಾಲದಲ್ಲಿ ಆತನು ಮೇಲಕ್ಕೆತ್ತುತ್ತಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳಿಗೂ ಸದಾ ಆ ಸಿಂಹ ತಮ್ಮ ಮರಿಗಳನ್ನು ಕಳಿಸುವ ರೀತಿಯಲ್ಲಿ ಈ ಪಾಠವನ್ನು ಕಲಿಸಲಿ. ನಿಮ್ಮನ್ನು ದೇವರು ಬಲಪಡಿಸಲಿ. ತಂದೆಯಾದ ದೇವ, ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನಿಮಗೆ ಶತಕೋಟಿ ವಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಸಂದೇಶದ ಮೂಲಕವಾಗಿ ನಮ್ಮ ಆತ್ಮಿಕ ಮಟ್ಟವನ್ನು ಬಲಪಡಿಸಿದಿ ದೇವರೇ. ಕರ್ತನೆ ಸ್ವಾಮಿ, ನಿನ್ನ ಹಸ್ತವು ಎಷ್ಟು ಬಲಿಷ್ಠವಾದದ್ದು ಎಂಬುದಾಗಿ ವಿವರಣೆ ಮಾಡುವಂತೆ ದೇವರ ಆತ್ಮನೇ ನಮಗೆ ಸಹಾಯ ಮಾಡಿದಿ ದೇವರೇ. ಈ ಲೋಕದ ತಂದೆ ಕೊಡುವುದಕ್ಕಿಂತಲೂ ಪರಲೋಕದ ತಂದೆ ಆಗಿರುವಂಥ ನೀನು ಕೊಡುವುದಾದರೆ ಅದು ಶಾಶ್ವತವಾಗಿರುತ್ತದೆ. ಅದನ್ನು ಯಾರೂ ನಮ್ಮಿಂದ ಕದ್ದುಕೊಳ್ಳೋದಕ್ಕೆ ಆಗಲ್ಲ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಪ್ರತಿಯೊಬ್ಬ ತಂದೆ ತಾಯಿಗಳು, ಅವರ ಮಕ್ಕಳು ದೇವರೇ ನಿನ್ನ ಹಸ್ತವನ್ನೇ ಎದುರು ನೋಡುವಂತೆ, ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನಿನ್ನ ಮಕ್ಕಳನ್ನು ನೀನು ಬಲಪಡಿಸಿ ನಡೆಸುವಂತನಾಗು. ಪ್ರತ್ಯೇಕವಾಗಿ ಇವತ್ತು ದೇವರ ಸನ್ನಿಧಿ ಸೇವೆಗಾಗಿ ಕಾಣಿಕೆಗಳನ್ನು ಕಳಿಸಿದಂಥ ಸುವರ್ಣಲಕ್ಷ್ಮಿ ಸಿಸ್ಟರ್ ಮತ್ತು ಭಾಗ್ಯಮ್ಮ ಬೆಳಗಾಂ ಈ ಕುಟುಂಬಗಳಿಗಾಗಿ ನಾವು ವಂದನೆ ಸಲ್ಲಿಸ್ತೇವೆ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ
ಪರಲೋಕದ ದ್ವಾರಗಳನ್ನು ಇವರಿಗಾಗಿ ತೆರೆ ಮಾಡು. ಇವರು ಮಾಡುವಂಥ ಎಲ್ಲ ಬಿಸ್ನೆಸ್ಗಳನ್ನು, ಎಲ್ಲ ಕೈ ಪ್ರಯಾಸಗಳನ್ನು, ಇವರ ಹೊಲಮನೆಗಳನ್ನು ನೀನು ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ದೇವಾಕರ್ತನ ಸನ್ನಿಧಾನದಲ್ಲಿ ಇವತ್ತು ರಾತ್ರಿ ನಡೆಯುವಂಥ ಝೂಮ್ ಆ್ಯಪ್ ಕುಟುಂಬ ಪ್ರಾರ್ಥನೆಗಾಗಿ ಸ್ತೋತ್ರ. ಈ ಕುಟುಂಬ ಪ್ರಾರ್ಥನೆ ನಾವೆಲ್ಲರೂ ಸದಾ ಒಟ್ಟಾಗಿ ಸೇರಿ ನಿಮ್ಮ ನಾಮವನ್ನು ಘನಪಡಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ, ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.